ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಪ್ರವಾದಿ ಪೈಗಂಬರ್ ಮಹಮ್ಮದ್ ಮುಸ್ತಫಾ ಅವರ 1449ನೇ ಜನ್ಮದಿನದ ಆಚರಣೆಯ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ ಮತ್ತು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಇವರ ಸಹಯೋಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಲಾಯಿತು. ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಕಾರಾಗೃಹದ ಕೈದಿಗಳಿಗೆ ಉಪದೇಶ ಹಾಗೂ ಮಿಲಾದ್ ಪ್ರವಚನ ಅನ್ನಸಂತರ್ಪಣೆ ಕಾರ್ಯವನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ APJ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ನಂದಿ ಭಾಷಾ, ಪ್ರಧಾನ ಕಾರ್ಯದರ್ಶಿ ಹಶೀಂ ಬನ್ನೂರು, ಜಿಲ್ಲಾಧ್ಯಕ್ಷ ವಿ ರಾಜಶೇಖರ್, ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ ಕಾರ್ಯದರ್ಶಿ ಅಮಾನುಲ್ಲಾ ರೆಹಮಾನ್, ಇಮಾಮ್ ಮೌಲಾನಾ ಸೈಯದ್ ಸುಹೇಲ್, ನಜೀರ್ ಅಹಮದ್, ನೌಸಿಕ್ ಹಾಲಿ, ಅಬೂಬೇಕರ್, ಮನೋಜ್, ಸುಹಾಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಜಯರಾಮ್, ಕ್ಯಾಮರಾಮ್ಯಾನ್ ವೀರನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ. ಈ ದಿನ ಪ್ರವಾದಿ ಮೊಹಮ್ಮದರ ಹುಟ್ಟುಹಬ್ಬದ ಸಂದರ್ಭವಾಗಿ ನಾವು ಜಿಲ್ಲಾ ಆರೋಗ್ಯ ಕೇಂದ್ರಕ್ಕೆ ಬಂದು ಇಲ್ಲಿ ಒಳರೋಗಿಗಳಿಗೆ ಮತ್ತು ಒಳರೋಗಿಗಳಿಗೂ ಕೂಡ ನಾವು ಅವರ ಹಬ್ಬವನ್ನು ಹಣ್ಣು ಹಂಪಲು ಹಂಚುವ ಮುಖಾಂತರ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈಗ ನಮ್ಮ ಡಾಕ್ಟರ್ APJ ಅಬ್ದುಲ್ ಕಲಾಂ ಫೌಂಡೇಶನ್ನ ರಾಜ್ಯಾಧ್ಯಕ್ಷರು ಹೇಳಿದ್ರು, ಭಾಷಾ ಅವರು, ನಾವೆಲ್ಲರೂ ಹಿಂದೂ ಮುಸಲ್ಮಾನರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಅಂತ. ಈಗ ಏನು ಕಳೆದ ಗಣೇಶನ ಹಬ್ಬ ಏನಿದೆ, ಆ ಗಣೇಶನ ಹಬ್ಬಕ್ಕೆ ನಮ್ಮ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ವಬಿಹಿ ನಸ್ತೈನ್ ಇನ್ನಹು ಖೈರು ನಾಸಿರಿನ್ ವ ಮುಯಿನ್ लक़द काना लकुम फी रसूलिल्लाहि उस्वतुन हसना। जिस तरीके से आप तमाम नाजरीन और जो हाजरीन हैं वो देख रहे हैं, यहाँ पे जो आज ज़िला चिकबल्लापुर में जो हॉस्पिटल गवर्नमेंट में जमा हुए हैं वो इसलिए है कि तमाम इंसानियत के लिए जिस तरीके से रसूल इस्लाम तशरीफ़ फरमा मिलादुन नबी जो विलादत रसूल इस्लाम है, उस हवाले से हम ये मैसेज दे रहे हैं दुनिया वालों और इंसानियत के लिए कि रसूल सबके हैं और सबके साथ हम हैं। और हम ಇವತ್ತು ಈ ದಿನ ನಾವು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಸೇರಿರೋದು ಕಾರ್ಯಕ್ರಮ ಏನೇನೆಂದು ವಿಶೇಷವಾಗಿ ನಮ್ಮ ಪ್ರವಾದಿ ಪ್ರಾಫೆಟ್ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಹುಟ್ಟು ಹಬ್ಬದ ವಿಶೇಷದಲ್ಲಿ ನಾವು ಇಲ್ಲಿ ಅವರು ಮೆಸೇಜ್ ಕೊಟ್ಟವ್ರೆ. ಏನಂದರೆ ಅವ್ರು ಯಾವುದು ಜಾತಿ ಧರ್ಮ ಅವ್ರಿಗೆ ಸೇರೋರಲ್ಲ, ಎಲ್ಲ ನಮ್ಮ ಇದು ಮುಸ್ಲಿಮು ಕುರಾನ್ ಪವಿತ್ರ ಕುರಾನಲ್ಲಿ ಅವರು ಒಂದು ಮೆಸೇಜ್ ಕೊಟ್ಟವ್ರೆ. ನಾನು ಬಂದಿರೋದು ಈ ಪ್ರಪಂಚದಲ್ಲಿ ಹುಟ್ಟಿರೋದು ಕಾರಣ ಜಾತಿ ಧರ್ಮ ಸೇರೋದಲ್ಲ, ಮನುಷ್ಯತ್ವಗಾಗಿ ನಾವು ಒಂದೇ ಸಮನಾಗಿ ಮನುಷ್ಯತ್ವಕ್ಕೆ ನಾನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಏನಂದರೆ ಎಲ್ಲ ಜಾತಿ ಭಾವನೆ ಯಾವುದೂ ಇಲ್ಲ, ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಡ್ಡ ಅಂತ ಮೆಸೇಜ್ ಕೊಡ್ತಾರೆ.